ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಸಂಡೇ ಆ್ಯಂಡ್ ಸಂಡೇ ಸ್ವಲ್ಪ ಚಿಲ್ಲಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಡೇ. ಆ್ಯಂಡ್ ಇವತ್ತು ಹೇಗೆ ಹೋಗುತ್ತೆ ಆ್ಯಂಡ್ ಯಾವ್ದು ರೆಸಿಪಿ ಮಾಡಿದೆ ಐ ಶೋ ಯು. ಆ್ಯಂಡ್ ದಿಸ್ ಇಸ್ ಮೈ ಸಂಡೇ ಬ್ಲಾಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಮ್ಮ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ, ಕಸ ಎಲ್ಲ ಗುಡ್ಸೋಕ್ಕೆ. ಸ್ವಲ್ಪ ನಾನು ತಿಂಡಿ ಮಾಡ್ತಿದ್ದೆ, ಸೊ ಲೇಟ್ ಆದರೆ ಇದಾಗುತ್ತೆ ಅಂದ್ಬಿಟ್ಟು ಪಾಪಾ ಹೀಸ್ ಹೆಲ್ಪಿಂಗ್. ಆರ್ಯ ಹೆಲ್ಪ್ ಮಾಡ್ತಾ ಇದೆಯಾ? ಥ್ಯಾಂಕ್ ಯು. ನೋಡ್ಬೋದು ಇಲ್ಲೆಲ್ಲ ಹರಿವಿತ್ತು. ಆ್ಯಕ್ಚುಲಿ ನನ್ನ ಮಗಳು ಹರಿವಿದ್ರು, ಸೊ ಅದೆಲ್ಲ ಕ್ಲೀನ್ ಮಾಡಿದ್ದಾನೆ. ಆ್ಯಂಡ್ ಸೋ ನೀಟ್. ಕೆಲಸದ ಮನೆ ಅಷ್ಟು ನೀಟಾಗಿ ಮಾಡಲ್ಲ, ಲೈಕ್ ಎಲ್ಲ ಸಗ್ರಿಗೇಟ್ ಮಾಡಿ ಎಸ್ ಸಕ್ಕದಾಗಿ ಮಾಡಿದೆ. ಒಂದು ಸ್ವಲ್ಪ ಇದು ಬಟ್ಟೆ ನಂದು ಮಾಡಿಸೋದು, ಬಟ್ ನೋಡಿದ್ರೆ ಲೈಕ್ ವಾವ್, ಫುಲ್ ನೀಟಾಗಿ ಫುಲ್ ಸಾಕಾಗಿ ಮಾಡಿದ್ದಾನೆ. ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಸಂಡೇ ಆಗಿರೋದ್ರಿಂದ ಸೊ ಬೇಗ ಹೋಗಲಿ ಅಂತ ಪೊಂಗಲ್ ಮಾಡಿದ್ವಿ. ಈಗ ನಾನಂತೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿಂದುಬಿಡ್ತೀನಿ. ಲೈಕ್ ಒಂದ್ಸರಿ ಬ್ರಂಚ್ ಆಗುತ್ತೆ, ಬಟ್ ಇವತ್ತು ಮಕ್ಕಳು ಬೇಗ ಎದ್ಬಿಟ್ರು, ಸೊ ಬ್ರಂಚ್ ಆಗಲ್ಲ ಇವತ್ತು, ಬ್ರೇಕ್ಫಾಸ್ಟ್ ಮಾಡಲೇಬೇಕಾಗತ್ತೆ. ಸೊ ನಾವು ಮಧ್ಯಾಹ್ನ ಬಿರಿಯಾನಿ ಮಾಡಬೇಕು ಅಥವಾ ತಿನ್ನಬೇಕು. ಸೊ ನಂಗೆ ಅಷ್ಟೊಂದು ಪೊಂಗಲು ಬೇಡ ಇವಾಗ. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಲೈಕ್ ಸೋ ಗುಡ್, ಸಕ್ಕತ್ತಾಗಿರುತ್ತೆ. ಸೂಪರಾಗಿರುತ್ತೆ. ಆ್ಯಂಡ್ ಈ ಪೊಂಗಲ್ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡನ ಒಂದು ಮರಿಗಳಿಗೆ ಜಸ್ಟ್ ಫಾರ್ ಮೀ. ಆ್ಯಂಡ್ ಎಸ್ ದಿಸ್ ಅವರ್ ಬ್ರೇಕ್ಫಾಸ್ಟ್ ಖಾರ ಪೊಂಗಲ್ ಸಕ್ಕದಾಗಿ ಕಾಣ್ತಾ ಇದೆ, ಸೂಪರಾಗೈತೆ. ಆ್ಯಂಡ್ ಹಾಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡೋಣ ಅಂತ ಇಟ್ಕೊಂಡು ಕುದಿಸಿದ್ದೀನಿ. ಲೈಕ್ ಲಾಫಿಂಗ್ ಹೀಗೆ ಇರುತ್ತೆ ನಮ್ಮದು ಸಂಡೇ ದಿನಚರಿಗಳು. ಬಿಕಾಸ್ ವಾರಕ್ಕೆ ಒಂದ್ಸತಿ ಆದರೂ ಮಕ್ಳಿಗೆ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕು. ಈಗ ವೆದರ್ ಅಷ್ಟು ಚೆನ್ನಾಗಿಲ್ಲ ಬ್ಯಾಂಗ್ಳೂರಲ್ಲಿ, ಲೈಕ್ ಫುಲ್ ಚಳಿ ಇದೆ. ನಾನು ಅಟ್ಲೀಸ್ಟ್ 1 hour ಆದರೂ ಆಯಿಲ್ ತಲೆಯಲ್ಲಿ ಇರಲಿ ಅಂತ ಅನ್ಕೊತೀನಿ. ನಮಗೆಲ್ಲ ಫುಲ್ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಹಾಕ್ಸ್ಕೊತಾ ಇರಲಿಲ್ಲ. ನಾವು ಆಮೇಲೆ ಹೋಗಿ ಜೋರು ನಮ್ಮ ಚಿಕ್ಕಮ್ಮ ಎಲ್ಲ ಬೈದು ಹಾಕೋರು. ನೀಟಾಗಿ ಹಾಕ್ಸ್ಕೊಂಡಿದ್ದೆ, ಇನ್ನೂ ಚೆನ್ನಾಗಿರ್ತಿತ್ತು ಕೂದಲು. ಬಟ್ ಪರವಾಗಿಲ್ಲ, ಅದೇ ಚಿಕ್ಕ ವಯಸ್ಸಲ್ಲಿ ಯಾರು ಹೇಳಿದ್ದು ಕೇಳಲ್ವಲ್ಲ, ಹಾಗೆ ಇದು ಪಾಪ ಇವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಮಕ್ಳು ಹಚ್ಚಿಸ್ಕೊತಾರೆ, ಇದೆಲ್ಲ ಇಷ್ಟ ಅಲ್ವೇನಾ? ಅವನೇ ಹೇಳ್ತಿರ್ತಾನೆ ಆ್ಯಕ್ಚುಲಿ ಎಣ್ಣೆ ಹಾಕಿ ಅಂತ. ಸೊ ಇದು ಮರಿ ಸ್ವಲ್ಪ ತಲಾಟೆ ಮಾಡುತ್ತೆ. ಯು ಕ್ಯಾನ್ ಗೋ ಆರ್ಯ, ಡೋಂಟ್ ಆನ್ ದ ಸೈಡ್. ಆಮೇಲೆ ಇವಳಿಗೆ ಸ್ವಲ್ಪ ಬಿಡಿಸಿ ನೀಟಾಗಿ ಹಾಕೋದು. ಇವಳು ಸ್ವಲ್ಪ ತಲಾಟೆ, ಬಾಯಿ ಮುಚ್ಕೊಂಡಿದೆ, ಸುಮ್ಮನೆ ಇವ. ಸೊ ಹೀಗೆ ನಮ್ಮದು ಡೇ ನಡೀತಾ ಇರುತ್ತೆ. ಫುಲ್ ಮನೇಲಿ ಇದ್ರು ಅಂತೂ ಹುಚ್ಚಿಡಿಸ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಹಾಕಿ ಸೊ ಚೆನ್ನಾಗಿ ಮಸಾಜ್ ಮಾಡೋದು. ಯಾರ್ದು ಇದು ಟೀ ಶರ್ಟ್ ಅಮ್ಮು? ಮೆಸ್ಸಿ. ಯಾರು ಅಲ್ಲ, ಯಾರು ಅವರು? ಕ್ರಿಕೆಟರ, ಫುಟ್ಬಾಲರ, ಯಾರು ಅವರು? ಓ ಮೈ ಗಾಡ್, ಯು ನೋ ದಟ್? ಅದಕ್ಕೆ ನಿನಗೂ ಇಷ್ಟ, ನಿಮ್ಮಣ್ಣ ಹೇಳಿದಾನಂತ. ಇವಾಗಂತೂ ಮಕ್ಳಿಗೆ ನಾವು ಚಿಕ್ಕವರಲ್ಲಿ ಯಾವ ಸ್ಪೋರ್ಟ್ಸ್ದು ಏನು ಯಾವ್ದು ಹೆಸರುಗಳೇ ಗೊತ್ತಿರಲಿಲ್ಲ. ಹೇಳಿ, ನಿಮ್ಗೆ ಯಾವ ಟೀಮ್ ಇಷ್ಟ ಅಮ್ಮ? ಮೆಸ್ಸಿ or ರೊನಾಲ್ಡೋ? ಮೆಸ್ಸಿ. ನಮ್ಮ ಅಣ್ಣನ ರೊನಾಲ್ಡೋ. ಅರೆ ಕಮೆಂಟ್ ಕೊಡು, ಸಿಟ್ ಹಿಯರ್, ಗೋ ಬೈ. ಇಬ್ರಿಗೂ ಮಸಾಜ್ ಮಾಡ್ತೀನಿ. ನಮ್ಮ ಅಣ್ಣನಿಗೆ ರೊನಾಲ್ಡೋ ಇಷ್ಟ, ನನಗೆ ಮೆಸ್ಸಿ ಇಷ್ಟ. ಯಾಕಂದ್ರೆ ನನಗೆ ಮೆಸ್ಸಿ ತುಂಬಾ ಇಷ್ಟ, ಇವನಿಗೆ ರೊನಾಲ್ಡೋ ಫ್ಯಾನು. ಎಲ್ಲ ಸ್ವಲ್ಪ ರೊನಾಲ್ಡೋ ಫ್ಯಾನು. ಆಮೇಲೆ ನಂತರ ರೊನಾಲ್ಡೋ ಟಿ ಶರ್ಟ್ ಹಾಕೊಂಡ್ಬರ್ತಾರೆ, ಅದಾದ್ರೂ ಬರ್ಡೇ ಇರ್ತದೆ. ಆಮೇಲೆ ನಿಮಗೆ ಆ ಟೀಮ್ ಇಷ್ಟ? ರೊನಾಲ್ಡೋ ಇದೆ, ಮೆಸ್ಸಿ ಇದೆ, ನೇಮರ್ ಇದೆ, ಹ್ಯಾಲೆಂಡ್ ಇದೆ, ಎಂಬಪ್ಪಿ ಇದೆ, ಎಲ್ಲ ಟೀಮ್ಸ್ ಇದೆ. ನಿಮಗೆ ಚೂಸ್ ಮಾಡ್ತೀರೋ ಅದರಲ್ಲಿ ಹಾಕೊಂಡು ಮಜಾ ಮಾಡಿ. ನಿಮಗೆ ಗೊತ್ತಿತ್ತ ಇಷ್ಟು ನೇಮ್ಸ್ ಇದೆ? ಫುಟ್ಬಾಲರ್ಸ್ ನೇಮ್ಸೇ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವನು ಈ ನನ್ನ ಮಗನಿಂದ ಇವನಿಗೆ
ಸ್ವಲ್ಪ ಅದೆಲ್ಲ ಕ್ರೇಜ್ ಜಾಸ್ತಿ ಸ್ಪೋರ್ಟ್ಸ್. ಸೊ ಇವಳಿಗೂ ಹುಚ್ಚಿಡ್ಸಿದ್ದಾನೆ ಸ್ಪೋರ್ಟ್ಸ್ದು. ಸೊ ಅಣ್ಣ ತಂಗಿ ಇದ್ರೆ ಹಿಂಗೆ ಅಲ್ವಾ, ಫುಲ್ ಚೆನ್ನಾಗಿರುತ್ತೆ. ಒಂದೇ ಮಕ್ಳಿದ್ದು ಮಜಾ ಅಂದರೆ ಅವರು ಇದರಲ್ಲಿ ಎಂಜಾಯ್ ಮಾಡ್ತಾರೆ. ಬಟ್ ಈ ಥರ ಇಬ್ಬರು ಇದ್ರಾಗ ಒಳ್ಳೆ ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ. ಅವನದು ಇಷ್ಟ ಎಲ್ಲ ಇವಳಿಗೂ ಹೇಳ್ಕೊಟ್ಟಿದ್ದಾನೆ. ಅದೇನೇನೋ ಸಿಗ್ನಲ್ಸ್ ಎಲ್ಲ ಮಾಡ್ತಾರೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಸಿಗ್ನಲ್ಸ್ ಇನ್ ದ ಸೆನ್ಸ್ ಒಬ್ಬೊಬ್ರದ್ದು ಏನಪ್ಪ ಅದು ಐಕಾನಿಕ್ ಹೂ ಅದೇನೇನೋ ಮಾಡ್ತಾರೆ, ಸುಯಿ ಆ ಥರದ್ದೆಲ್ಲ ಒಬ್ಬೊಬ್ರದ್ದು. ಆ ಕಡೆ ಟರ್ನ್ ಮಾಡ್ಬೇಕು ನೀವು ಕಾಣಿಸಿ. ಬೇಡ ಇವಾಗ ಬೇಡ, ಇನ್ನೊಂದು ದಿನ ನೀಟಾಗಿ ಇನ್ನೊಂದು ದಿನ ಅದೆಲ್ಲ ತೋರಿಸ್ತೀನಿ. ಬಟ್ ಇವರಂತೂ ಹೈಪರ್ ಆ್ಯಕ್ಟಿವ್. ಆಮೇಲೆ ಬೇಗ ಕಲ್ತಿದ್ದಾರೆ ಎಷ್ಟೊಂದು. ಇವ್ನು ಕೇಳ್ತಿದ್ದೆ ನಿಜನಾ ನೆಕ್ಸ್ಟ್ ದಿನ ತೋರಿಸ್ತೀರಾ ಅಂತ. ಎಸ್, ನೆಕ್ಸ್ಟ್ ಇವ್ರದ್ದು ಆಟಗಳನ್ನ ತೋರಿಸ್ತೀನಿ. ವಿಲ್ ಬಿ ಲೈಕ್ ಶಾಪ್. We will be like Messi only, guys. ಆ್ಯಂಡ್ ಸ್ವಲ್ಪ ಆಚೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿ ಆಚೆ ಹೋಗಿ ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಕೇಸಿದಾಸ್ ಅಂದರೆ ವಾವ್ ಸೂಪರಾಗಿರುತ್ತೆ. ಸೊ ಬೇಕಾಗಿತ್ತು, ಸೊ ತಿನ್ಬೇಕು ಅನಿಸ್ತಿತ್ತು. ಸೊ ತಗೊಂಡು ಸ್ವಲ್ಪ ಫ್ರೆಂಡ್ಸು ಮಿಕ್ಸ್ಚರ್ಸು ಆಮೇಲೆ ಸ್ವಲ್ಪ ಸ್ಟಿಕ್ಸ್ ಇದೆ, ಕುಕೀಸ್ ಸ್ಟಿಕ್ಸ್ ಎಲ್ಲ ತಗೊಂಡು ಬಂದ್ವಿ. ಆ್ಯಂಡ್ ವಿ ಬಾಟ್ ಸಮ್ ಬಾಕ್ಸಸ್ ಬೇಕಿತ್ತು. ಆ್ಯಂಡ್ ಸ್ವಲ್ಪ ತೊಗೊಂಡು ಬಂದ್ವಿ. ಆ್ಯಂಡ್ ದಿಸ್ ಲೈಕ್ ಟೂ ಕಂಪಾರ್ಟ್ಮೆಂಟ್ ಇದೆ. ದೋಸೆ ಚಟ್ನಿ ಅಥವಾ ಪಲ್ಯಗೆ ಆಗುತ್ತೆ. ಆ್ಯಂಡ್ ಇದೆರಡು ಪುಟಾಣಿ ಬಾಕ್ಸಸ್ಸು, ಮಕ್ಕಳಿಗೆ ಪುಟ್ಟು ಬಾಕ್ಸಸ್ಸು. ಸೊ ಎಸ್, ಇದೆಲ್ಲ ತೊಗೊಬಂದು ಆಮೇಲೆ ನನ್ನ ಮಗಳು ಏನೋ ಬರ್ತಿದ್ದಲ್ಲ, ಬಾ ಅದ್ಯಾ. Happy Friendship Day, Mama. ಅಯ್ಯೋ ಹೋಗ್ಬಿಟ್ಟೇನೋ ತೊಗೊಂಬರ್ತವಳೆ. Happy Friendship Day, ಸರಿ ಈ ಕೈಗೆ. Happy Friendship Day, Mommy. ಥ್ಯಾಂಕ್ ಯು ಬಾಮಿ. ಹಾಂ ಹಿಂಗೆ ಮಾಡ್ತಿದ್ದಾರೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗಾಯ್ಸ್. ನಮ್ಮ ಚೋಟಮ್ಮ ಅವರು ಕಟ್ತಾ ಇದ್ದಾರೆ. ಕಟ್ಟು ಹಿಂಗೆ ಕಟ್ತೀಯ? ಯೋ ನೈಸ್, ಕರೆಕ್ಟಾಗಿ ಕಟ್ತಾವಳೆ. ಕಟ್ಟು ಅಯ್ಯೋ ಕಟ್ಟು ಹಿಂಗಾಕು. ಟ್ರೈ ಮಾಡು, ಅವಾಗೆ ಕಟ್ಟಿದ್ದು ಕರೆಕ್ಟಾಗಿತ್ತು. ಹಂಗೆ ಕಟ್ಟು, ಪರವಾಗಿಲ್ಲ. ಇಲ್ಲಿ ಒಳಗಡೆ ಹಾಕೋ. ಒಂದು ನಿಮಿಷ, ಬೇರೆದು ಕಟ್ಟು. ಅವಳು ಕಟ್ಟೋಕ್ಕಾಗಿಲ್ಲ ಅಂತ ನನ್ನ ಫ್ರೆಂಡ್ ಕೈಯಲ್ಲಿ ಕಟ್ಟಿಸ್ತವಳೆ. This is my daddy ಟೈಯಿಂಗ್ for my mommy. That's why I can't tie. He will tie for my mama. ಹಾಂ. Then we all happy friendship Ship day. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವಾಗ ಅವ್ರ ಅಣ್ಣಂಗೆ ಕಟ್ತಿದ್ದಾಳೆ, ಟ್ರೈ ಮಾಡ್ತವಳೆ ಕಟ್ಟಕ್ಕೆ. ನೈಸ್. Happy friendship day. ಎಸ್, ಥ್ಯಾಂಕ್ ಯು. ಆ್ಯಂಡ್ ದಿಸ್ ಇಸ್ ಅವರ್ ಲಂಚ್. ನಾನು ತೋರ್ಸೋದು ಮರ್ತುಬಿಟ್ಟೆ ಬಿರಿಯಾನಿ ಎಷ್ಟೊಂದು ಸತಿ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಇದು ಇನ್ನೊಂದು ಸತಿ ಬೇಡ ಅಂದ್ಕೊಂಡೆ, ಬಟ್ ಇದು ತೋರಿಸ್ಬೇಕಿತ್ತು. ಸ್ವಲ್ಪ ಮೈಲ್ಡ್ ಸ್ಪೈಸಸ್ಸು. ಆ್ಯಂಡ್ ದಿಸ್ ಇಸ್ ಚಿಲ್ಲಿ ಚಿಕನ್. ನೋಡಿ ಏನು ಸಕ್ಕದಾಗಿ ಬೇಯಿಸಿದ್ದೀನಿ, ಸಕ್ಕದಾಗಿ ಬಂದೈತೆ. ಸೂಪರ್ ಆಗಿದೆ. ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಸೊ ಗುಡ್. ಆ್ಯಂಡ್ ಹಂಗೆ ಸ್ವಲ್ಪ ಟಿ ವಿ ನೋಡಿಕೊಂಡು ಚಿಲ್ ಮಾಡ್ತಾಯಿದ್ವಿ. ಆ್ಯಂಡ್ ಈ ಸ್ಪೋಕೆ ಇನ್ ಲವ್ ವಿತ್ ದಿಸ್ ದ ಫಸ್ಟ್ ಕೊರಿಯನ್ ಮೂವಿನ ನೋಡ್ತಿರೋದು. ಲೈಕ್ ಸೂಪರ್ ಆಗಿತ್ತು. ಆ್ಯಂಡ್ ಇನ್ನೊಂದು ಎಪಿಸೋಡ್ ಬಿಟ್ಟಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ವಾಚ್ ನಾವ್. ಇದನ್ನು ನೋಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ನಾನು.